ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 5ನೇ ತರಗತಿಯ ಸಿರಿಕನ್ನಡ ಭಾಗ 1ರಲ್ಲಿ ಬರ್ತಕ್ಕಂಥ 4 ಗದ್ಯ ಭಾಗದಲ್ಲಿ 4 ಪಾಠಗಳು ಬರ್ತವೆ. ಫಸ್ಟ್ ಸೆಮಿಸ್ಟ್ರಲ್ಲಿ ಒಟ್ಟಿಗೆ ಬಾಳುವ ಆನಂದ, ನದಿಯ ಅಳಲು, ನಮ್ಮ ಮಾತು ಕೇಳಿ, ಜೀವದ ಮೌಲ್ಯ. ಫಸ್ಟ್ ಸೆಮಿಸ್ಟರ್ನಲ್ಲಿ ಗದ್ಯ ಭಾಗದಲ್ಲಿ 4 ಪಾಠಗಳು ಬರ್ತವೆ, ಪದ್ಯ ಭಾಗದಲ್ಲಿ 4 ಪದ್ಯಗಳು ಬರ್ತವೆ, ಪೂರಕ ಪಾಠಗಳು ಬರ್ತವೆ. ಈ ಒಂದು ವಿಡಿಯೋದಲ್ಲಿ ನಾವು ಈ 4 ಪಾಠಗಳ ಒಂದು ಪ್ರಶ್ನೋತ್ತರ ವಿಶ್ಲೇಷಣೆ ಜೊತೆಗೆ ಆ ಪಾಠಗಳಲ್ಲಿ ಬರ್ತಕ್ಕಂಥ ವ್ಯಾಕರಣದ ಅಂಶಗಳು ಏನಿವೆ ಅವೆಲ್ಲವುದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ. ಆತ್ಮೀಯರೇ, ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಕೂಡ ಕೊನೆವರೆಗೂ ನೋಡಿದ ನಂತರ ಇದರ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. 5ನೇ ತರಗತಿ ಮೊದಲ ಪಾಠ ಒಟ್ಟಿಗೆ ಬಾಳುವ ಆನಂದ. ಇಲ್ಲಿ ಮೊದಲಿಗೆ ಭಾಷಾಭ್ಯಾಸ ಪುಟ ಸಂಖ್ಯೆ 4ರಲ್ಲಿ ನೀವು ವಿಡಿಯೋವನ್ನು ನೋಡತಕ್ಕಂಥ ಒಂದು ಸಂದರ್ಭದಲ್ಲಿ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಇಟ್ಕೋಬೇಕು. ನನ್ನ ಚಾನಲ್ ಬರ್ತಕ್ಕಂಥ ಯಾವುದೇ ಎಜುಕೇಶನಲ್ ಕಂಟೆಂಟ್ ನೀವು ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆಯನ್ನು ಓಪನ್ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ತಾವು ಗಮನಿಸ್ತಾ ಇದ್ದೀರಿ, ಈ ಒಂದು ಪುಟ ಸಂಖ್ಯೆ 4ರಲ್ಲಿ ಸ್ವರಾಕ್ಷರಗಳ ಸಂಖ್ಯೆ ಕೇಳಿದಾನೆ. ಸ್ವರಾಕ್ಷರಗಳು 13, ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7, ವ್ಯಂಜನಗಳ ಸಂಖ್ಯೆ 34, ಯೋಗವಾಹಕಗಳ ಸಂಖ್ಯೆ 2. ನೆಕ್ಸ್ಟ್ ಪುಟ ಸಂಖ್ಯೆ 4ರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕೋಷ್ಟಕವನ್ನ ಪೂರ್ಣಗೊಳಿಸಿದ್ದ ಕೊಟ್ಟಿದ್ದಾರೆ. ಅದರಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ, ಈ ಅಕ್ಷರಗಳನ್ನು ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ, ಇದನ್ನ ಈ ಕೋಷ್ಟಕವನ್ನು ಭರ್ತಿ ಮಾಡಿ ಅಂತ ಹೇಳಿ ಕೇಳಿದರೆ ಈ ಒಂದು ಕೋಷ್ಟಕವನ್ನು ಕೂಡ ಭರ್ತಿ ಮಾಡಲಾಗಿದೆ. ನೆಕ್ಸ್ಟ್ ಅವರ್ಗೀಯ ವ್ಯಂಜನಾಕ್ಷರಗಳ ಕೋಷ್ಟಕ ಪೂರ್ಣಗೊಳಿಸಿರಿ. ಪುಟ 4 ಅವರ್ಗೀಯ ವ್ಯಂಜನ ಅಕ್ಷರಗಳು ಒಟ್ಟು 9 ಅಕ್ಷರಗಳು. ಆ ಕೋಷ್ಟಕವನ್ನು ನೋಡಿ ಈ ರೀತಿ ಇವುಗಳನ್ನ ನಾವು ಭರ್ತಿ ಮಾಡಬೇಕಾಗತ್ತೆ. ಈಗ ಪುಟ ಸಂಖ್ಯೆ 2ರಲ್ಲಿ ಬರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳಿಗೆ ಬರೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತೇಳಿ. ಬೇವಿನ ಮರವನ್ನು ಜನ ಡ್ಯಾಶ್ ಮರ ಎಂದು ಕರೆಯುತ್ತಿದ್ದರು. ಅಮ್ಮನ ಮರ. ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಲಾಗಿದೆ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪುಟ ಸಂಖ್ಯೆ 2ರಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆಗಳು. ಗುಂಡನೆಯ ಕಲ್ಲು ಎಲ್ಲಿತ್ತು? ಉತ್ತರ: ಗುಂಡನೆಯ ಕಲ್ಲು ಹೊಲದಲ್ಲಿದ್ದ ಒಂದು ಬೇವಿನ ಮರದ ಕೆಳಗಿತ್ತು. 2ನೇ ಪ್ರಶ್ನೆ. ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಕಲ್ಲು ಕೋಪದಿಂದ ಏನು ಮಾಡಿತು? ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು? ಇದು ಅಮ್ಮನ ಮರ, ಕಡಿಯೋದು ಬೇಡ ಎಂದು ಹೇಳಿ ಮರ ಕಡಿಯುವವರು ಹೊರಟು ಹೋದರು. ಕಲ್ಲು ಒಡೆಯುವವರು ಏನೆಂದು ಹೇಳಿ ಹೊರಟು ಹೋದರು? ಇದು ಅಮ್ಮನ ಕಲ್ಲು, ಒಡೆಯೋದು ಬೇಡ ಎಂದು ಹೇಳಿ ಕಲ್ಲು ಒಡೆಯುವವರು ಹೊರಟು ಹೋದರು. ನೆಕ್ಸ್ಟ್ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು? ಜಂಬದಿಂದ ಬೇವಿನ ಮರವು ಕಲ್ಲಿಗೆ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. 2ನೇ ಪ್ರಶ್ನೆ. ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು? ಜಂಬದಿಂದ ಅಮ್ಮನ ಕಲ್ಲು ಮರಕ್ಕೆ, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಹೇಳಿತು. 3ನೇ ಪ್ರಶ್ನೆ. ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು? ಕಲ್ಲು ಇಲ್ಲದ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದನು. ಹಾಗೂ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವರಿಂದ ಹೊಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ರೈತನು ತನ್ನ ಮಕ್ಕಳಿಗೆ ಹೇಳಿದನು. 4ನೇ ಪ್ರಶ್ನೆ.
ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು? ರೈತನ ಮಾತುಗಳನ್ನು ಕೇಳಿ ಇಬ್ಬರಿಗೂ ತಾವು ದೂರವಾದರೆ ನಾಶವಾಗುತ್ತೇವೆ ಎಂಬ ತಿಳುವಳಿಕೆ ಬಂದಿತು. ರೈತ ಓದದ್ದನ್ನೇ ಕಾದಿದ್ದ ಕಲ್ಲು ಬರಲ ಎಂದು ಕೇಳಿತು. ಮರವು ಬೇಗ ಬಾ ಎಂದಿತು. ಹೀಗೆ ಒಂದರ ಮೇಲೊಂದು ಅವಲಂಬಿತವಾಗಿರುವುದನ್ನು ಅರಿತು ಮತ್ತೆ ಸ್ನೇಹಿತರಾದವು. ನದಿಯ ಅಳಲು. ಈ ನದಿಯ ಅಳಲಿನಲ್ಲಿ ಬರ್ತಕ್ಕಂಥ ಭಾಷಾಭ್ಯಾಸ, ವ್ಯಾಕರಣದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸಂಯುಕ್ತಾಕ್ಷರಗಳು ಎಂದರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಮಧ್ಯದಲ್ಲಿ ಯಾವುದೇ ಸ್ವರವಿಲ್ಲದೆ ಒಂದಕ್ಕೊಂದು ಸೇರಿ ಕೊನೆಯಲ್ಲಿ ಒಂದು ಸ್ವರದೊಂದಿಗೆ ಕೂಡಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಎಂದು ಕರೆಯುತ್ತೇವೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು, ತಾವು ಗಮನಿಸಿದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನ, ಎರಡು ಸೇರಿದೆ ಕ್ ಪ್ಲಸ್ ಕ್, ಮಧ್ಯದಲ್ಲಿ ಯಾವುದೇ ಸ್ವರವಿಲ್ಲದೆ ಒಂದಕ್ಕೊಂದು ಸೇರಿ ಕೊನೆಯಲ್ಲಿ ಒಂದು ಸ್ವರ ಅಂದ್ರೆ ಆ ಸೇರಿ ಸಂಯುಕ್ತಾಕ್ಷರಗಳು ಉಂಟಾಗ್ತದೆ. ಕ್ ಪ್ಲಸ್ ಆ, ಕಾಕ್ಕೆ ಒತ್ತಕ್ಷರ ಕೊಟ್ಟು ಕಾ ಆಗುತ್ತೆ. ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳ ವಿಂಗಡಣೆ. ಕೊಟ್ಟಿರುವ ಅಕ್ಷರಗಳು ಇಲ್ಲಿ ಕೊಟ್ಟವನೇ. ಇವು ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತೇಳಿ ನಾವು ನೋಡ. ಟಾಕ್ಕೆ ಟಾವತ್ತು ಟಾ, ಕಾಕ್ ಕಾವತ್ತು ಕಾ, ಡಾಕ್ ಡಾವತ್ತು ಡಾ, ಮಾಕ್ ಮಾವತ್ತು ಮಾ ಸಜಾತಿಯ ಒತ್ತಕ್ಷರಗಳು. ವಿಜಾತಿಯ ಒತ್ತಕ್ಷರಗಳು ಪಾಕೆ ತಾವತ್ತು ತಾ, ಸಾಕೆ ಟಾವತ್ತು, ಯಾಕೆ ರಾವತ್ತು, ಇವುಗಳನ್ನು ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತೇಳಿ ಕರಿತೀವಿ. ನೋಡಿ, ಸಜಾತಿಯ ಸಂಯುಕ್ತಾಕ್ಷರಗಳನ್ನು ಹೊಂದಿರತಕ್ಕಂಥ ಅಮ್ಮ, ಮಾಕೆ ಮಾವತ್ತು, ಅಕ್ಕ, ಕಾಕೆ ಕಾವತ್ತು, ಗದ್ದೆ, ದಾಕೆ ದಾವತ್ತು, ಹಳ್ಳಿ, ಲಾಕೆ ಲಾವತ್ತು, ಹಣ್ಣು, ನಾಕೆ ನಾವತ್ತು ಸಜಾತಿಯ ಒತ್ತಕ್ಷರ. ವಿಜಾತಿಯ ಒತ್ತಕ್ಷರ ಆಸ್ಪತ್ರೆ, ಸಾಕೆ ಪಾವತ್ತು, ತಾಕೆ ರಾವತ್ತು, ಸೂರ್ಯ, ಯಾಕೆ ರಾವತ್ತು, ಚಿಕಿತ್ಸೆ, ತಾಕೆ ಸಾವತ್ತು, ಕೃಷ್ಣ, ಶಾಕೆ ನಾವತ್ತು, ದೌರ್ಜನ್ಯ, ನಾಕೆ ಯಾವತ್ತು. ಇವು ವಿಜಾತಿಯ ಸಂಯುಕ್ತಾಕ್ಷರ ಶಬ್ದಗಳು. ಈಗ ಪ್ರಶ್ನೆ, ಅಭ್ಯಾಸ ಭಾಗದ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಯಾರಿಗೆ ಮಾಲಿನ್ಯದ ಸೋಂಕು ತಗಲಿತು? ಈಜಲು ಹೋಗಿದ್ದ ಶಾಲಾ ಮಕ್ಕಳಿಗೆ ಅಂದರೆ ಗೆಳೆಯ ಗೆಳತಿಯರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗುಲಿತು. ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು? ಗೆಳೆಯ ಗೆಳತಿಯರು ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು. ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು? ನರಳಾಟವನ್ನು ಕಂಡು ದಾರಿ ಹೋಕರು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು. ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷಳಾದಳು? ನದಿ ಮಧ್ಯದಿಂದ ಕೊಳೆ ಮತ್ತು ಕೆಸರಿನಿಂದ ಕೂಡಿದ ಜಲದೇವತೆ ದುತ್ತನೆ ಪ್ರತ್ಯಕ್ಷಳಾದಳು. ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು? ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು? ಭಾನುವಾರ ಶಾಲೆಯ ರಜೆಯ ದಿನದಂದು ಮಕ್ಕಳೆಲ್ಲರೂ ಬೆಳಿಗ್ಗೆ ಆಟವಾಡಲು ಹೋಗಿದ್ದರು. ಮಧ್ಯಾಹ್ನದವರೆಗೂ ಆಟವಾಡಿ ಆ ನಂತರ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು. ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು? ಮಲಿನ ನೀರಿನಲ್ಲಿ ಸ್ನಾನ ಮಾಡಿದ ಪರಿಣಾಮವಾಗಿ ಮಕ್ಕಳ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು. ನೋವು ಮತ್ತು ತುರಿಕೆ ತಡೆಯಲಾರದೆ ಅವರು ಮೂರ್ಛೆ ಹೋಗಿ ದಂಡೆಯಲ್ಲಿ ಬಿದ್ದು ನರಳುತ್ತಿದ್ದರು. ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ? ರೆಹಮಾನ್ ಜಲದೇವತೆಗೆ, ನೀನು ಈಗ ಕಲುಷಿತಗೊಂಡಿರುವೆ, ನಿನ್ನ ನೀರನ್ನು ಕುಡಿಯಬಾರದಂತೆ, ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ಎಂದು ವೈದ್ಯರು ನಮಗೆ ತಿಳಿಸಿದ್ದಾರೆ. ನಮ್ಮ ಗೆಳೆಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ ಎಂದು ಹೇಳಿದನು. 4ನೇ ಪ್ರಶ್ನೆ. ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು? ನದಿಯ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು. ಕಾರ್ಖಾನೆಗಳ ರಾಸಾಯನಿಕ ಕಸದ ರಾಶಿ ಮತ್ತು ಊರಿನ ಕೊಳಚೆ ನೀರನ್ನು ನದಿಗೆ ಬಿಡುವುದನ್ನು ತಡೆಯಬೇಕು. ಯಾವುದೇ ಮಲಿನ ವಸ್ತು ನದಿಗೆ ಸೇರದಂತೆ ಎಲ್ಲರೂ ಒಟ್ಟಾಗಿ ಶ್ರಮಿಸಬೇಕು. ಜಲದೇವತೆ, ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರ ಏನು? ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತನ್ನದೇ ಆದಂತಹ ಉತ್ತರವನ್ನು ನೀಡಬಹುದು. ತಾಯಿ, ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ. ಇಂದಿನಿಂದಲೇ ಪಣ ತೊಟ್ಟು ಕಸ ಕಡ್ಡಿಗಳನ್ನು ನಿನ್ನೊಳಗೆ ಹಾಕದಂತೆ ಮತ್ತು ಇತರರು ಮಲಿನಗೊಳಿಸದಂತೆ ಜಾಗೃತಿ ಮೂಡಿಸಿ ನಿನ್ನನ್ನು ಪರಿಶುದ್ಧವಾಗಿಡಲು
ಪ್ರಯತ್ನಿಸುತ್ತೇವೆ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ. ನೋಡಿ, ಬಿಟ್ಟ ಸ್ಥಳ ತುಂಬಿರಿ. ಮಕ್ಕಳ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ತುರಿಕೆ ಪ್ರಾರಂಭವಾಯಿತು. ಎರಡನೇದು, ಮಕ್ಕಳು ಬೆಳಿಗ್ಗೆ ಡ್ಯಾಶ್ ಹೋಗಿದ್ದರು, ಆಟವಾಡಲು ಹೋಗಿದ್ದರು. ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಅಪಾಯಕಾರಿ. ನನ್ನ ಮೇಲಾಗುತ್ತಿರುವ ಮನುಷ್ಯರ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು. ಇದೇ ಬಿಟ್ಟ ಸ್ಥಳಗಳ ಕೊನೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ತುರಿಕೆ. ಎರಡನೇ ಆನ್ಸರು. ಮಕ್ಕಳು ಬೆಳಿಗ್ಗೆ ಆಟವಾಡಲು ಹೋಗಿದ್ದರು. ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಅಪಾಯಕಾರಿ. ನನ್ನ ಮೇಲಾಗುತ್ತಿರುವ ಮನುಷ್ಯರ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು. ಮುಂದಿನ ಪಾಠ ನನ್ನ ಮಾತು ಕೇಳಿ. ಮೂರನೇ ಪಾಠ, ಕಾಡಿನ ಅಧಿಪತಿ ಯಾರು? ಕಾಡಿನ ಅಧಿಪತಿ ಆನೆ. ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು? ಆನೆಯು ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು. ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಯಾರು? ಎತ್ತು ಈ ದೂರನ್ನು ಬರೆದಿತ್ತು. ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು? ಜಿಂಕೆ ಈ ಎಚ್ಚರಿಕೆಯನ್ನು ನೀಡಿತ್ತು. ಮದ್ದುಗುಂಡು ಸಿಡಿಸಬೇಡಿ ಎಂದು ಹೇಳಿದವರು ಯಾರು? ಮಂಗ ಹೀಗೆ ಹೇಳಿತ್ತು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆಹಾರ ನೀಡುತ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ಲವೇ? ನಮ್ಮ ಸೇವೆಯನ್ನು ಮರೆಯದಿರಿ ಮತ್ತು ಪಕ್ಕದಲ್ಲಿ ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂದು ಬರೆದಿತ್ತು. ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು ಮತ್ತು ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ ಎಂದು ಬರೆದಿತ್ತು. ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ನೀರು ಅಮೂಲ್ಯ ಸಂಪತ್ತು, ಅದನ್ನು ಕಸಕಡ್ಡಿ ಹಾಕಿ ಹಾಳು ಮಾಡುತ್ತಿದ್ದೀರಿ, ಕಲ್ಮಶಗೊಳಿಸುತ್ತಿದ್ದೀರಿ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ ಮತ್ತು ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ ಎಂದು ಬರೆದಿತ್ತು. ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ಎಲ್ಲವನ್ನು ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನೂ ಉಳಿಸುವುದಿಲ್ಲ ಮತ್ತು ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ ಎಂದು ಬರೆದಿತ್ತು. ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು? ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಮೈಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ ಮತ್ತು ಸರಿಯಾಗಿ ಚಲಿಸಲು ಬಿಡಿ ಎಂದು ಬರೆದಿತ್ತು. ನೆಕ್ಸ್ಟ್, ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿ. ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ದವು. ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದು. ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಎತ್ತು ಹೇಳಿತು. ಭಾಷಾಭ್ಯಾಸ. ವಚನ ಬದಲಿಸಿ ಬರೆಯಿರಿ. ರೈತ, ರೈತರಂದ್ರೆ ಸಿಂಗ್ಯುಲರ್ ಇದ್ರೆ ಅಂದರೆ ಏಕವಚನ ಇದ್ರೆ ಬಹುವಚನ, ಬಹುವಚನ ಇದ್ರೆ ಏಕವಚನ. ರೈತ, ರೈತರು. ನಾಯಕ, ನಾಯಕರು. ಅಣ್ಣಂದಿರು ಬಹುವಚನ ಇದೆ, ಅಣ್ಣ ಏಕವಚನ. ಪತ್ರಿಕೆಗಳು ಬಹುವಚನ, ಪತ್ರಿಕೆ ಏಕವಚನ. ಪತ್ರಗಳು ಬಹುವಚನ, ಪತ್ರ ಏಕವಚನ. ಮಿತ್ರರು ಬಹುವಚನ, ಮಿತ್ರ ಏಕವಚನ. ಅದು, ಅವು, ಅದು ಏಕವಚನ, ಅವು ಬಹುವಚನ. ನೀವು ಬಹುವಚನ, ನೀನು ಏಕವಚನ. ಕೊನೆಯ ಪಾಠ ಗದ್ಯ ಭಾಗದಲ್ಲಿ ಜೀವದ ಮೌಲ್ಯ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ವಾಕ್ಯದಲ್ಲಿ. ಡಾಕ್ಟರ್ ಥೇಡಿಯಸ್ ಮಾರ್ಲಿನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಯಾವುದನ್ನು ಅವಿವೇಕ ಎಂದು ಭಾವಿಸಿದ್ದನು? ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ ಆತನನ್ನು ಬದುಕಿಸಿ ಉಳಿಸಲು ವೈದ್ಯಕೀಯ ಉಪಚಾರ ಮಾಡುವುದನ್ನು ಡಾಕ್ಟರ್ ಥೇಡಿಯಸ್ ಮಾರ್ಲಿನನು ಶುದ್ಧ ಅವಿವೇಕ ಎಂದು ಭಾವಿಸಿದ್ದನು. ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ಥೇಡಿಯಸ್ ಹೇಗೆ ಸಹಾಯ ಮಾಡಿದನು? ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿನ 10ನೆಯ ಮಗುವಿನ ಪ್ರಸವದಲ್ಲಿ
ನೆರವಾಗುವ ಮೂಲಕ ಹಾಗೂ ಹುಟ್ಟಿದ ನಂತರ ಉಸಿರಾಡದಿದ್ದ ಆ ಮಗುವಿನ ಬೆನ್ನು ಹೊಟ್ಟೆಗಳಿಗೆ ನಯವಾಗಿ ಬಡಿದು ಉಸಿರಾಡುವಂತೆ ಮಾಡುವ ಮೂಲಕ ಡಾಕ್ಟರ್ ಥೇಡಿಯಸ್ ಸಹಾಯ ಮಾಡಿದನು. ಬಾರ್ಬರಾ ಯಾವ ಸಮಸ್ಯೆಯಿಂದ ನರಳುತ್ತಿದ್ದಳು? ಬಾರ್ಬರಾ ಅಪರೂಪವಾಗಿ ಉಂಟಾಗುವ ಒಂದು ವಿಷಮ ಅಂಟುರೋಗದಿಂದ ಅಂದರೆ ಪಾರ್ಶ್ವವಾಯು ಅಥವಾ ಪೋಲಿಯೋ ತರಹದ ನರಸಂಬಂಧಿ ಕಾಯಿಲೆಯಿಂದ ನರಳುತ್ತಿದ್ದಳು. ಡಾಕ್ಟರ್ ಥೇಡಿಯಸ್ ತನ್ನೊಳಗೆ ಏನನ್ನು ಜ್ಞಾಪಿಸಿಕೊಂಡನು? ತಾನು ತರುಣ ವಿದ್ಯಾರ್ಥಿಯಾಗಿದ್ದಾಗ ಹುಟ್ಟಿದ ಕುಂಟ ಮಗುವನ್ನು ನೋಡಿ ಈ ಒಂದು ಮಗು ಇಲ್ಲವಾದರೆ ಜಗತ್ತಿಗೇನು ನಷ್ಟ ಎಂದು ತನ್ನೊಳಗೆ ಅಂದುಕೊಂಡಿದ್ದ ಕ್ರೂರವಾದ ಆಲೋಚನೆಯನ್ನು ಜ್ಞಾಪಿಸಿಕೊಂಡನು. ಡಾಕ್ಟರ್ ಮಾರ್ಲಿನನು ಬಾರ್ಬರಳನ್ನು ಉಪಚರಿಸಿದ ವೈದ್ಯನಿಗೆ ಏನೆಂದು ಹೇಳಿದನು? ಉತ್ತರ: ನೀನು ಪುಟ್ಟ ಹುಡುಗಿಯ ಕಾಲು ಸರಿಪಡಿಸುತ್ತಿರುವುದಷ್ಟೇ ಅಲ್ಲ, ಕುರುಡಾಗಿದ್ದ ಒಬ್ಬ ಹಿರಿಯನ ಕಣ್ಣನ್ನು ತೆರೆಸಿರುವೆ ಎಂದು ಡಾಕ್ಟರ್ ಮಾರ್ಲಿನನು ಬಾರ್ಬರಳನ್ನು ಉಪಚರಿಸಿದ ವೈದ್ಯನಿಗೆ ಅಂದರೆ ಡಾಕ್ಟರ್ ಮಿಲ್ಲರ್ ಹೇಳಿದನು. ಕೆಳಗಿನ ಪ್ರಶ್ನೆಗೆ 2-3 ವಾಕ್ಯಗಳು ಉತ್ತರಿಸಿ. ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲಿನನ ಮನಸ್ಸಿನಲ್ಲಿ ಬಂದ ಆಲೋಚನೆಗಳೇನು? ಏನು ದುರಂತವೀ ಶಿಶು? ಅದು ಬೆಳೆದಾಗ ಜೀವನವಿಡೀ ಕುಂಟು ಕಾಲಿನಲ್ಲೇ ನಡೆಯಬೇಕು. ಇತರ ಮಕ್ಕಳು ಹಣಕಿಸಿ ಗೇಲಿ ಮಾಡುವರು. ಈ ಮಗು ಜೀವಿಸುವಂತೆ ಮಾಡುವುದೇಕೆ? ಇದು ಸತ್ತರೆ ಜಗತ್ತಿಗೆ ಏನು ನಷ್ಟ ಎಂಬ ಆಲೋಚನೆಗಳು ಮಾರ್ಲಿನನ ಮನಸ್ಸಿನಲ್ಲಿ ಬಂದವು. ಮಾರ್ಲಿನನ್ನು ಭೇಟಿಯಾದ ಪ್ರವೀಣರಲ್ಲೊಬ್ಬ ಯಾವ ಸಲಹೆಯನ್ನು ಕೊಟ್ಟನು? ಇಂತಹ ಒಂದಷ್ಟು ಪ್ರಕರಣಗಳನ್ನು ನೋಡಿ ಔಷಧಿಯನ್ನು ಕೊಟ್ಟು ಆ ಕುರಿತು ಪತ್ರಿಕೆಯೊಂದರಲ್ಲಿ ಲೇಖನ ಬರೆದಿರುವ TJ ಮಿಲ್ಲರ್ ಎಂಬ ತರುಣ ಡಾಕ್ಟರ್ ಇದ್ದಾರೆ. ನಾನು ನಿನ್ನ ಸ್ಥಾನದಲ್ಲಿದ್ದರೆ ಅವರ ಸಹಾಯ ಪಡೆಯುತ್ತಿದ್ದೆ ಎಂದು ಪ್ರವೀಣರಲ್ಲೊಬ್ಬ ಮಾರ್ಲಿನನಿಗೆ ಸಲಹೆ ಕೊಟ್ಟನು. ಡಾಕ್ಟರ್ ಮಿಲ್ಲರ್ ಮಾರ್ಲಿನನ್ನು ಭೇಟಿಯಾದಾಗ ವೈದ್ಯಕೀಯ ವೃತ್ತಿಯ ಬಗ್ಗೆ ಹೇಳಿದ ಮಾತುಗಳೇನು? ನನ್ನ ಬಳಿ ಬರೋ ರೋಗಿಗಳೆಲ್ಲರೂ ಒಂದಿಲ್ಲೊಂದು ಅಂಗದ ಸಮಸ್ಯೆ ಇರುವವರೇ. ಹಾಗೆಲ್ಲ ನನಗೆ ನಾನೂ ಅವರಲ್ಲೊಬ್ಬ, ಅವರ ಮನೆಯ ಸದಸ್ಯ ಎಂಬ ಭಾವನೆ ಬರುತ್ತದೆ. ನನ್ನನ್ನು ಅವರು ಡಾಕ್ಟರ್ ಅಂಕಲ್ ಎಂದು ಕರೆದಾಗ ನನಗೆ ನನ್ನ ಹೆಸರು ಡಾಕ್ಟರ್ ಥೇಡಿಯಸ್ ಎಂಬುದು ಮರೆತೇ ಹೋಗುತ್ತದೆ ಎಂದು ಡಾಕ್ಟರ್ ಮಿಲ್ಲರ್ ಹೇಳಿದರು. ಮಾರ್ಲಿನನ ಕಂಠ ಬಿಗಿದು ಬರಲು ಕಾರಣವೇನು? ತನ್ನ ಮೊಮ್ಮಗಳಿಗೆ ಚಿಕಿತ್ಸೆ ನೀಡಲು ಬಂದ ಜಗತ್ತಿಗೆ ಮಾದರಿಯಾದ ಶ್ರೇಷ್ಠ ವೈದ್ಯ ಡಾಕ್ಟರ್ ಮಿಲ್ಲರ್ ಬೇರಾರೂ ಆಗಿರದೆ ತಾನು ತಾರುಣ್ಯದಲ್ಲಿ ಇವನು ಸತ್ತರೆ ಜಗತ್ತಿಗೇನು ನಷ್ಟ ಎಂದು ನಿರ್ಲಕ್ಷ್ಯ ಮಾಡಿ ಬದುಕಿಸಿದ್ದ ಅದೇ ಕುಂಟು ಮಗು ಎಂದು ಅರಿವಾದಾಗ ಮಾರ್ಲಿನನಿಗೆ ಪಶ್ಚಾತ್ತಾಪವಾಗಿ ಕಂಠ ಬಿಗಿದು ಬಂದಿತು. ನುಡಿಗಟ್ಟುಗಳ ಅರ್ಥ ಬರೆದು ವಾಕ್ಯಗಳೆಲ್ಲ ಬಳಸಿ. ಕಂಠವು ಬಿಗಿದು ಬಂತು ಅಂದ್ರೆ ದುಃಖ ಅಥವಾ ಭಾವುಕತೆಯಿಂದ ಮಾತು ಹೊರಡದಂತಾಗುವುದನ್ನ ಕಂಠ ಬಿಗಿದು ಬಂತು ಅಂತ ಕರಿತೀವಿ. ವಾಕ್ಯದಲ್ಲಿ ಅಪಘಾತದಲ್ಲಿ ಬದುಕುಳಿದ ಮಗನನ್ನು ನೋಡಿದ ತಾಯಿಗೆ ಆನಂದದಿಂದ ಕಂಠವು ಬಿಗಿದು ಬಂತು. ಕಣ್ಣನ್ನು ತೆರೆಸು, ಅದರ ಅರ್ಥ ಸತ್ಯದ ಅರಿವು ಮಾಡಿಸು ಅಥವಾ ಬುದ್ಧಿ ಬರುವಂತೆ ಮಾಡೋದು ಅಂತ. ಕಣ್ಣು ತೆರೆಸ್ತಾ ಅಂತಾರೆ ನಾವು. ವಾಕ್ಯದಲ್ಲಿ ಯಾವ ರೀತಿ ಬಳಸ್ಬೋದು? ಸೋಲಿನ ನಂತರ ಗೆಳೆಯ ಆಡಿದ ಹಿತ ನುಡಿಗಳು ರಾಮನ ಕಣ್ಣನ್ನು ತೆರೆಸಿದವು. ಈ ಸ್ವಂತ ವಾಕ್ಯಗಳೇನದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ರೀತಿಯಲ್ಲೇ ಮಾಡಬಹುದು. ಬಿಟ್ಟ ಸ್ಥಳ ತುಂಬಿರಿ. 1ನೇದು, ಇತರ ಮಕ್ಕಳು ಅಣಕಿಸಿ ಗೇಲಿ ಮಾಡುವರು. 2ನೇದು, ತನ್ನ ದೀರ್ಘಕಾಲದ ವೃತ್ತಿಯಲ್ಲಿ ಇಂತಹ ರೋಗ ಸ್ಥಿತಿಯನ್ನು ಒಮ್ಮೆಯಾದರೂ ಕಂಡಿರಲಿಲ್ಲ. 3ನೇದು, ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಾಮಪದ ಎಂದರೇನು ಉದಾಹರಣೆ ಕೊಡಿ. ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎಂದು ಕರೆಯುತ್ತೇವೆ. ತಿಮ್ಮಣ್ಣ, ಹುಲಿ, ಮಂಡ್ಯ ಇವುಗಳನ್ನು ನಾಮಪದ ಅಂತ ಕರೀ. ನಾಮಪದಗಳಲ್ಲಿ ಎಷ್ಟು ವಿಧ? 9 ವಿಧಗಳು. ವಸ್ತುವಾಚಕ ನಾಮಪದ ಎಂದರೇನು? ಅವುಗಳಲ್ಲಿ ಎಷ್ಟು ವಿಧ? ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕ ನಾಮಪದಗಳು ಎಂದು ಕರೆಯುತ್ತಾರೆ. 3 ವಿಧ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಅಂಕಿತನಾಮ ಬಿ ಗುಂಪು, ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರು. ರೂಢನಾಮ ರೂಢಿಯಿಂದ ಬಂದ ಪದಗಳು. ಅನ್ವರ್ಥನಾಮ ರೂಪ, ಗುಣ, ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರುಗಳು. ಇವು
ಹೊಂದಿಸಿ ಬರೀತಕ್ಕಂಥದ್ದು. ಕೊಟ್ಟಿರೋ ಪದಗಳನ್ನು ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮಗಳಾಗಿ ವಿಂಗಡಿಸಿ ಬರೆಯಿರಿ. ಒಂದಷ್ಟು ಪದಗಳನ್ನು ಕೊಟ್ಟಣ. ರೂಢನಾಮ ಹೆಂಗಸು, ಶಿಶು, ಬಾಲಕಿ. ಅಂಕಿತನಾಮ ಮಾರ್ಲಿನ್, ಮಿಲ್ಲರ್, ಬಾರ್ಬರ್. ಅನ್ವರ್ಥನಾಮ ವೈದ್ಯ, ರೋಗಿ, ಪ್ರವೀಣ. ಪ್ರವೀಣ ಅಂದರೆ ಜ್ಞಾನವಿರುವವನು ಅಂತೇಳಿ.